ಕಾಂಗ್ರೆಸ್ ಸರ್ಕಾರಕ್ಕೆ ಸದ್ಯ ಇಡಿ ಕಂಟಕ ಶುರುವಾಯ್ತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ವಾಲ್ಮೀಕಿ ನಿಗಮದ ಹಗರಣದಿಂದ ತೀವ್ರ ಮುಜುಗರ ಉಂಟಾಗಿದೆ ರಾಜ್ಯ ಸರ್ಕಾರಕ್ಕೆ. ಕಾಂಗ್ರೆಸ್ ಸರ್ಕಾರಕ್ಕೆ ಇಡಿ ಕಂಟಕ ಶುರುವಾದಂತೆ ಕಾಣಿಸ್ತಾ ಇದೆ. ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣದಿಂದ ರಾಜ್ಯ ಸರ್ಕಾರ ತೀವ್ರ ಮುಜುಗರಕ್ಕೆ ಒಳಗಾಗಿದೆ. ವಿಪಕ್ಷಗಳಿಗೆ ಬ್ರಹ್ಮಾಸ್ತ್ರ ಆಗಿದೆ. ಇಕ್ಕಟ್ಟಿಗೆ ರಾಜ್ಯ ಸರ್ಕಾರ ಸಿಕ್ಕಾಕೊಂಡಿದೆ. ವಿಧಾನಸೌಧದಲ್ಲಿ ಕಾಂಗ್ರೆಸ್ ನಾಯಕರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಸಚಿವರಾದ ದಿನೇಶ್ ಗುಂಡೂರಾವ್, ಕೃಷ್ಣ ಬೈರೇಗೌಡ, ಸಂತೋಷ್ ಲಾಡ್, ಕೆಜೆ ಜಾರ್ಜ್, ಪ್ರಿಯಾಂಕ್ ಖರ್ಗೆ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಗಂಭೀರ ಆರೋಪವನ್ನ ಮಾಡ್ತಾ ಇದೆ. ಸಿಬಿಐ, ಇಡಿ, ಐಟಿಯನ್ನ ದುರ್ಬಳಕೆ ಮಾಡಿ ಕಾಂಗ್ರೆಸ್ ಅನ್ನ ರಾಜ್ಯದಲ್ಲಿ ಮುಗಿಸುವಂತ ಯತ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ ಅಂತ, ಕೇಂದ್ರ ಸರ್ಕಾರ ಅಧಿಕಾರ ದುರ್ಬಳಕೆ ಮಾಡ್ತಾ ಇದೆ ಅಂತ ಗುಡುಕ್ತಾ ಇದ್ದಾರೆ ಸಚಿವರು. ರಾಜಕೀಯ ದುರುದ್ದೇಶದಿಂದ ತನಿಖಾ ಸಂಸ್ಥೆಗಳು ದಾಳಿ ಮಾಡ್ತಾ ಇದ್ದಾವೆ. ಇಡಿಯನ್ನ ಬಳಸಿಕೊಂಡು ಸರ್ಕಾರವನ್ನ ಕೆಡವೋದಕ್ಕೆ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಕೇಂದ್ರದ ವಿರುದ್ಧ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಸಚಿವರು. ಸುದ್ದಿಗೋಷ್ಠಿ ನಡೀತಾ ಇದೆ, ಕೇಳಿಸ್ಕೊಳ್ಳೋಣ. ವಿರೋಧ ಪಕ್ಷ ಮೊದಲಿನಿಂದಲೂ ಸಹ ವಾಮ ಮಾರ್ಗಗಳನ್ನ ಬಳಸಿ ವಿರೋಧ ಪಕ್ಷಗಳ ಸರ್ಕಾರಗಳನ್ನ ಬುಡಮೇಲು ಮಾಡಿ ತನ್ನ ಏಕಪಕ್ಷ ಸಾಮ್ರಾಜ್ಯವನ್ನ ದೇಶದಲ್ಲಿ ಕಟ್ತಕ್ಕಂತ ಪ್ರಯತ್ನ ಮಾಡ್ತಾ ಇರೋದಕ್ಕೆ ಬೇಕಾದಷ್ಟು ಉದಾಹರಣೆಗಳಿದಾವೆ. ಇದಕ್ಕೆ ಅವರು ಇಡಿ, ಐಟಿ, ಸಿಬಿಐ ಅನ್ನ ಬಳಸಿಕೊಂಡು ವಿರೋಧ ಪಕ್ಷಗಳ ಮೇಲೆ ನೇರ ದಾಳಿಗಳನ್ನ ಅವರು ಮಾಡ್ತಾ ಬಂದಿದ್ದಾರೆ. ಇಡಿ, ಐಟಿ, ಸಿಬಿಐ ಅನ್ನ ಸರ್ಜಿಕಲ್ ಸ್ಟ್ರೈಕ್ ತರ ಅವರು ವಿರೋಧ ಪಕ್ಷಗಳ ಮೇಲೆ ದಾಳಿಯನ್ನ ಮಾಡ್ತಾ ಬಂದಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಕರ್ನಾಟಕದಲ್ಲೂ ಕೂಡ ಹತಾಶ ಮನೋಭಾವದಿಂದ 2019ರಲ್ಲಿ ಯಾವ ತರ ಆಪರೇಷನ್ ಕಮಲ ಮಾಡಿ ಇಲ್ಲಿದ್ದಂತ ಸರ್ಕಾರವನ್ನ ಬುಡಮೇಲು ಮಾಡಿದ್ರು, ಅದು ಈ ಬಾರಿ ಆ ರೀತಿ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿ ಇಡಿಯನ್ನ ಬಳಸಿಕೊಂಡು ಇವತ್ತು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನ ಬುಡಮೇಲು ಮಾಡತಕ್ಕಂತ ದಾಳಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ಇವತ್ತು ತಾವು ಕೇಳಬಹುದು, ಹೇಗೆ ಹೇಳ್ತೀರಾ ಇದನ್ನೆಲ್ಲ ಅಂತೇಳಿ ಅಂತ. ಈಗ ಏನು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ತನಿಖೆ ಇಡಿನವರು ಮಾಡ್ತಾ ಇದ್ದಾರೆ. ನಮಗೆ ಖಚಿತವಾದಂತ ಮಾಹಿತಿ ಬಂದಿದೆ. ಅದಕ್ಕೆ ಬೇಕಾದಂತ ಪುರಾವೆಗಳನ್ನು ಈ ದಿನ ಮುಂದಿನ ದಿನದಲ್ಲಿ ತಮ್ಮ ಜೊತೆಗೆ ನಾವು ಹಂಚಿಕೊಳ್ತೇವೆ. ಆ ತನಿಖೆ ನಡೆಯುವಂತ ಸಂದರ್ಭದಲ್ಲಿ ಯಾರು ತನಿಖೆಗೆ ಒಳಪಟ್ಟಿದ್ದಾರೆ ಅವರನ್ನ ಮೇಲೆ ದಬಾವಣೆ, ಒತ್ತಡವನ್ನ ತಂದು ಸರ್ಕಾರದಲ್ಲಿ ಉನ್ನತ ಮಟ್ಟದಲ್ಲಿರ್ತಕ್ಕಂಥವರ ಹೆಸರುಗಳನ್ನು ಕೂಡ ತಾವು ಹೇಳಬೇಕು. ನೀವು ಹೇಳದೆ ಹೋದ್ರೆ ಇಡಿಯ ಪವರ್ ಏನು ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನೀವು ಕಷ್ಟಕ್ಕೆ ಸಿಕ್ಕಾಕೊಳ್ತೀರಾ. ನೀವು ಬಚಾವಾಗಬೇಕಾದ್ರೆ ಉನ್ನತ ಮಟ್ಟದಲ್ಲಿರುವಂತವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿಕೆಯನ್ನ ಕೊಡಿ ಅಂತೇಳಿ ಈ ತನಿಖೆಗೆ ಒಳಪಟ್ಟಿರ್ತಕ್ಕಂಥವರ ಮೇಲೆ ದಬಾವಣೆಯನ್ನ ಮಾಡ್ತಾ ಇದ್ದಾರೆ, ಒತ್ತಡವನ್ನ ಏರ್ತಾ ಇದ್ದಾರೆ. ಅಧಿಕಾರ ದುರುಪಯೋಗ ಮಾಡಿಕೊಂಡು ತನಿಖೆಯನ್ನ ತಪ್ಪುದಾರಿಗೆ ಕೊಂಡೊಯ್ದು ಇದನ್ನ ಕೇವಲ ಒಂದು ಚುನಾಯಿತ ಪ್ರಜಾಪ್ರಭುತ್ವದ ಸರ್ಕಾರವನ್ನ ಬುಡಮೇಲು ಮಾಡೋದಕ್ಕೆ ಇದನ್ನ ಬಳಸ್ತಾ ಇದ್ದಾರೆ ಬಿಟ್ರೆ ನಿಜವಾಗಿ ಇದರಲ್ಲಿ ತಪ್ಪಿತಸ್ಥರನ್ನ ಹುಡುಕುವಂತ ಕೆಲಸ ಮಾಡ್ತಾ ಇಲ್ಲ ಇಡಿನವರು. ಮೊದಲಿನಿಂದಲೂ ಸಹ ವಾಮ ಮಾರ್ಗಗಳನ್ನ ಬಳಸಿ ವಿರೋಧ ಪಕ್ಷ ಯಾವುದೇ ಹಗರಣ ಆಗಲಿ, ಯಾವುದೇ ರೀತಿ ಆಗಲಿ, ನಮ್ಮ ಸರ್ಕಾರ ನಿಷ್ಪಕ್ಷವಾದ ತನಿಖೆ ಮಾಡ್ತೀವಿ. ಯಾರು ತಪ್ಪಿತಸ್ಥರು ಕಂಡ್ರು ಸಮೇತ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಹಿಂಜರಿದರು. ಈಗ ನಮ್ಮ ನಾಗೇಂದ್ರ ಅವರು ಒಂದು ಸಚಿವ ಸಹೋದರಿಗಳಾಗಿದ್ದರು. ಯಾವಾಗ ಆರೋಪ ಬಂದ ಕೂಡಲೇ ಅವರು ಆರೋಪಿ ಆಗೋದಿಲ್ಲ. ಅದಕ್ಕೆ ಈಗ ತನಿಖೆ ನಡೀತಾ ಇದೆ. ಅವರು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಏನು ಉದ್ದೇಶ? ನಾನು ಮಂತ್ರಿಯಾಗಿ ಯಾವುದೇ ಈ ಒಂದು ತನಿಖೆಯಲ್ಲಿ ಅಡ್ಡ ಬರಬಾರ್ದು, ಹಸ್ತಕ್ಷೇಪ ಮಾಡುವ ಉದ್ದೇಶದಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ತಮ್ಗೆ ಗೊತ್ತಿದೆ, ಇದು ಬಂದ ಕೂಡಲೇ ನಾವು ಮುಖ್ಯಮಂತ್ರಿಯವರು SITನ ಸ್ಥಾಪನೆ ಮಾಡಿ ಇದಕ್ಕೆ ತನಿಖೆ ಮಾಡಿ ಆದೇಶ ಮಾಡಿ, ನಂತರ ಬ್ಯಾಂಕ್ ಇದರಲ್ಲಿ ಇನ್ವಾಲ್ವ್ ಆಗಿದೆ ತೋರಿಸುವಾಗಿ ಬ್ಯಾಂಕ್ ಅವರ ಒಂದು ಕಂಪ್ಲೇಂಟ್ ಮೇಲೆ ಸಿಬಿಐ ಬಂದಿದೆ. ಸಿಬಿಐ ಬಂದ ಮೇಲೆ ಇಡಿ ಅವರು ಬಂದಿದ್ದಾರೆ. ಇದರಲ್ಲಿ SIT ಅವರು ತನಿಖೆ ಮಾಡುವಾಗ ಅವರು ಅರೆಸ್ಟ್ ಮಾಡಬೇಕು ಅಥವಾ ಸಿಬಿಐ ಅರೆಸ್ಟ್ ಮಾಡಬೇಕು.
ನಂತರ ಇಡಿ ಈ CBI ಸಮೇತ ಇಲ್ಲಿ ತನಕ ಯಾರನ್ನ ಅರೆಸ್ಟ್ ಮಾಡಬೇಕು ತನಿಖೆ ಮಾಡ್ತಾರೆ. ತನಿಖೆ ಮಾಡಿಬಿಟ್ಟು ಯಾರಾದ್ರು ತಪ್ಪಿದವರು ಕಟ್ಟರೆ ಅವ್ರು ಅರೆಸ್ಟ್ ಮಾಡ್ತಾರೆ. ಯಾವುದೇ ಹಗರಣ ಆಗಲಿ, ಯಾವುದೇ ರೀತಿ ಆಗಲಿ, ನಮ್ಮ ಸರ್ಕಾರ ನಿಷ್ಪಕ್ಷವಾದ ತನಿಖೆ ಮಾಡ್ತೀವಿ. ಯಾರು ತಪ್ಪಿದವರು ಕಂಡ್ರು ಸಮೇತ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಹಿಂಜರಿದ್ರು. ಈಗ ನಮ್ಮ ನಾಗೇಂದ್ರ ಅವರು ಒಂದು ಸಚಿವ ಸಹೋದರಿಗಳಾಗಿದ್ದರು. ಯಾವಾಗ ಆರೋಪ ಬಂದ ಕೂಡಲೇ ಅವರು ಆರೋಪಿ ಆಗೋದಿಲ್ಲ. ಅದಕ್ಕೆ ಈಗ ತನಿಖೆ ನಡೀತಾ ಇದೆ. ಅವರು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಏನು ಉದ್ದೇಶ? ನಾನು ಮಂತ್ರಿಯಾಗಿ ಯಾವುದೇ ಈ ಒಂದು ತನಿಖೆಯಲ್ಲಿ ಅಡ್ಡ ಬರಬಾರ್ದು, ಹಸ್ತಕ್ಷೇಪ ಮಾಡುವ ಉದ್ದೇಶದಿಂದ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇವತ್ತು ತಮ್ಗೆ ಗೊತ್ತಿದೆ, ಇದು ಬಂದ ಕೂಡಲೇ ನಾವು ಮುಖ್ಯಮಂತ್ರಿಯವರು SITನ ಸ್ಥಾಪನೆ ಮಾಡಿ ಇದಕ್ಕೆ ತನಿಖೆ ಮಾಡಿ ಆದೇಶ ಮಾಡಿ, ನಂತರ ಬ್ಯಾಂಕ್ಗಳು ಇದರಲ್ಲಿ ಇನ್ವಾಲ್ವ್ ಆಗಿದ್ದಕ್ಕೋಸ್ಕರವಾಗಿ ಬ್ಯಾಂಕ್ ಅವರ ಒಂದು ಕಂಪ್ಲೇಂಟ್ ಮೇಲೆ CBI ಬಂದಿದೆ. CBI ಬಂದ ಮೇಲೆ ಇಡಿ ಅವರು ಬಂದಿದ್ದಾರೆ. ಇದರಲ್ಲಿ SIT ಅವರು ತನಿಖೆ ಮಾಡುವಾಗ ಅವರು ಅರೆಸ್ಟ್ ಮಾಡಬೇಕು ಅಥವಾ CBI ಅರೆಸ್ಟ್ ಮಾಡಬೇಕು. ನಂತರ ಇಡಿ ಅವರು ಈ CBI ಸಮೇತ ಇಲ್ಲಿ ತನಕ ಯಾರನ್ನ ಅರೆಸ್ಟ್ ಮಾಡಬೇಕು ತನಿಖೆ ಮಾಡ್ತಾರೆ. ತನಿಖೆ ಮಾಡಿಬಿಟ್ಟು ಯಾರಾದ್ರು ತಪ್ಪಿದವರು ಕಟ್ಟರೆ ಅವ್ರು ಅರೆಸ್ಟ್ ಮಾಡ್ತಾರೆ. ಯಾವುದೇ ಹಗರಣ ಆಗಲಿ, ಯಾವುದೇ ರೀತಿ ಆಗಲಿ, ನಮ್ಮ ಸರ್ಕಾರ ನಿಷ್ಪಕ್ಷವಾದ ತನಿಖೆ ಮಾಡ್ತೀವಿ. ಯಾರು ತಪ್ಪಿದವರು ಕಂಡ್ರು ಸಮೇತ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಹಿಂಜರಿದ್ರು. ಈಗ ನಮ್ಮ ನಾಗೇಂದ್ರ ಅವರು ಒಂದು ಸಚಿವ ಸಹೋದರಿಗಳಾಗಿದ್ದರು. ಯಾವಾಗ ಆರೋಪ ಬಂದ ಕೂಡಲೇ ಅವರು ಆರೋಪಿ ಆಗೋದಿಲ್ಲ. ಅದಕ್ಕೆ ಈಗ ತನಿಖೆ ನಡೀತಾ ಇದೆ. ಅವರು ಸ್ವಯಂ ಇಚ್ಛೆಯಿಂದ ರಾಜೀನಾಮೆ ಕೊಟ್ಟಿದ್ದಾರೆ. ಏನು ಉದ್ದೇಶ? ನಾನು ಮಂತ್ರಿಯಾಗಿ ಯಾವುದೇ ನಮ್ಮ ಜೊತೆಗೆ ಸದ್ಯ ಮಾತನಾಡಲಿಕ್ಕೆ ಮಾಜಿ ಮುಖ್ಯಮಂತ್ರಿಗಳು ಶ್ರೀಯುತ ಸದಾನಂದ ಗೌಡರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್ ನಮಸ್ಕಾರ. ಈಗ ಆರಾಮಿದ್ದೀರಿ ಅಂತ ಭಾವಿಸ್ತೀನಿ. ಜೊತೆಗೆ ಇವತ್ತು ಬಿಜೆಪಿ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಒಂದ್ ಕಡೆ ಸರ್ಕಾರದ ಸಚಿವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಹಗರಣಗಳ ವಿಚಾರವಾಗಿ ಏನ್ ಹೇಳ್ತೀರಿ ಸರ್? ಪ್ರಾಯಶಃ ನನಗೆ ತಿಳಿದ ಮಟ್ಟಿಗೆ ಈ ರೀತಿ ಒಂದು ಕೊಳ್ಳೆ ಹೊಡೆಯುವಂತ, ಈ ರೀತಿ ಲೂಟಿ ಮಾಡುವಂತ ಸರ್ಕಾರ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಅಲ್ಲ, ದೇಶದ ಇತಿಹಾಸ. ಬಿಹಾರ ಹೇಳ್ತಾ ಇದ್ವು, ಬಿಹಾರದಕ್ಕಿಂತಲೂ ಒಂದು ಹೆಜ್ಜೆ ಮುಂದೆ ಹೋದ ಕೆಲಸ ಕಾರ್ಯಗಳನ್ನ ಇವತ್ತು ಲೂಟಿ ಕೊಳ್ಳೆ ಹೊಡೆಯುವುದರಲ್ಲಿ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇದೆ. ನನ್ನ ಮನಸ್ಸಲ್ಲಿ ಏನೋ ಒಂದು ಭಾವನೆ ಐತಿ. ಹಿಂದೊಮ್ಮೆ ನಾನೊಮ್ಮೆ ಹೇಳಿದ್ದೆ, ಸಿದ್ದರಾಮಯ್ಯನವರು ಕಾಂಗ್ರೆಸ್ ನಲ್ಲಿ ಇದ್ದದರಲ್ಲಿ ಸ್ವಲ್ಪ ಸಾಚ, ಅವರಿಗೆ ಕಾಂಗ್ರೆಸ್ ಸೂಟ್ ಆಗಲ್ಲ ಅಂತ ಹೇಳಿದ್ದೆ. ಆದ್ರೆ ಈಗ ಕಾಂಗ್ರೆಸ್ನವರಿಗೆ ಲೂಟಿ ಹೊಡಿಲಿಕ್ಕೆ ಹೇಳಿಕೊಡುವಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ಇದ್ದಾರೆ. ಅವರು ಲೂಟಿ ಹೊಡೆಯುವಂಥದ್ದು, ಬೇರೆಯವರ ಮುಖಾಂತರ ಹೊಡಿಸುವಂಥದ್ದು, ಸ್ವಯಂ ತಾನೇ ತನ್ನ ಹೆಂಡತಿ ಹೆಸರಲ್ಲಿ ಸರ್ಕಾರದ ಎಲ್ಲವನ್ನ ಖಜಾನೆ ಲೂಟಿ ಮಾಡುವಂತ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರುವಂತದ್ದು ನೋಡಿದ್ರೆ ಇದೊಂದು ದುರದೃಷ್ಟಕರ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಕರ್ನಾಟಕ ರಾಜ್ಯದ ಜನತೆ ಭಾರಿ ದೊಡ್ಡ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದಾರೆ. ಯಾಕೆ ಅಧಿಕಾರಕ್ಕೆ ತಂದೆವು ನಾವು? ಅವರ ಹೇಳಿಕೆಗಳನ್ನೆಲ್ಲ ನಾವು ಅವತ್ತು ಏನೋ ಇವರು ನುಡಿದಂತೆ ನಡೀತಾರೆ ಅಂತ ಹೇಳುವಂತ, ಇವರು ನುಡಿದಂತೆ ನಡೆಯುವಂತದ್ದು ಲೂಟಿ ಹೊಡೆಯುವುದರಲ್ಲಿ ಮಾತ್ರ. ಮೂಡ ಹಗರಣದ ವಿಚಾರಕ್ಕೆ ಬಂದಾಗ ಅದರಲ್ಲಿ ಬಿಜೆಪಿದು ಪಾಲಿದೆ, JDSಗೂ ಹಂಚಿಕೆ ಆಗಿದೆ ಅನ್ನುವಂತ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ. ನಾವು ತನಿಖೆ ಮಾಡಿ ಅಂತ ನಾವೇ ಹೇಳ್ತೀವಿ ಅಲ್ಲ, ಬಿಜೆಪಿಯವರೇ ಅದನ್ನ ಪೂರ್ತಿ ತನಿಖೆ ಮಾಡಿ ಅಂತ ಹೇಳಿದ್ರೆ ಇವರು ತನಿಖೆಗೆ ಹೋಗ್ತಾ ಇಲ್ಲ. ಯಾರಿಗೆ ಇವರಿಗೆ ಬೇಕಾದಂತ SIT ಗಿಸೈಟಿ ಮತ್ತೊಂದು ಇದನ್ನು ಮಾಡುವಂತ, ಇದನ್ನ ಒಳ್ಳೆ ಒಂದು ಏಜೆನ್ಸಿಗೆ ಒಪ್ಪಿಸಿ ನ್ಯಾಯಾಂಗ ತನಿಖೆ ಆಗ್ಲಿ, ಬರುತ್ತೆ ಸತ್ಯ ಹೊರಗೆ. ಬಿಜೆಪಿಯವರು ಇದ್ರು ಒಂದೇ, ಕಾಂಗ್ರೆಸ್ನವರು ಇದ್ರು ಒಂದೇ. ನಾವ್ ಯಾಕೆ ಅದಕ್ಕೆ ಇದ್ ಮಾಡ್ತಾ ಇದ್ದೀವಿ? ಇಡಿಯನ್ನ ಬಳಸಿಕೊಂಡು ಕೇಂದ್ರ ಸರ್ಕಾರ ದ್ವೇಷದ ರಾಜಕಾರಣ ಮಾಡ್ತಾ ಇದೆ ವಾಲ್ಮೀಕಿ ಹಗರಣದಲ್ಲಿ ಅಂತ. ನೋಡಿ, ಇಡಿ ಒಂದು ಇಂಡಿಪೆಂಡೆಂಟ್ ಏಜೆನ್ಸಿ. ಅದು ಯಾವುದೇ ಸರ್ಕಾರದ ಕೈಕೊಳಗೆ ನಡ್ಕೊಳ್ಳುವಂತದ್ದಲ್ಲ. ಇದು ಅವ್ರಿಗೆ ಗೊತ್ತಿರ್ಬೇಕು. ಅವ್ರಿಗೆ ಅವರ ಕಾಲದಲ್ಲಿ ಇದೆಲ್ಲವೂ ಕೂಡ ಭಾರಿ ಒಳ್ಳೇದು. ಇವರು ಅಧಿಕಾರಕ್ಕೆ ಬಂದು ಇವರು ಟೋಪಿ ಮಾಡಿ ಇವರನ್ನು ಹಿಡಿದಾಗ ಮಾತ್ರ ಅವರೆಲ್ಲ ಒಂದು ರೀತಿ ಯಾವುದೋ ಕೈಗೊಂಬೆಗಳು ಅಂತ ಹೇಳುವಂತದ್ದು, ಇದು ಸರಿಯಲ್ಲ. ಸರ್, ಇದ್ರ ಜೊತೆಗೆ ಈಗ ಮತ್ತೊಂದು ವಿಚಾರ ಅಂತಂದ್ರೆ, ನಿನ್ನೆ ಅಷ್ಟೇ ಕನ್ನಡಿಗರಿಗೆ ಖಾಸಗಿ ಉದ್ಯೋಗಗಳಲ್ಲಿ ಮೀಸಲಾತಿ ಅಂತ CM ಒಂದು ಪೋಸ್ಟ್ ಹಾಕಿದ್ರು. ಇವತ್ತು ಮಸೂದೆಯನ್ನು ಮಂಡಿಸಬೇಕಾಗಿತ್ತು, ಈಗಾದ್ರೆ ಅದನ್ನ ತಡೆ ಹಿಡಿದಿದ್ದಾರೆ. ನೋಡಿ, ಈ ಒಂದು ಗೊಂದಲದ ಇದನ್ನೇ ಸೃಷ್ಟಿ ಮಾಡುವುದೇ ಕಾಂಗ್ರೆಸ್ನವರದ್ದು.
ಒಂದು ಕಡೆಯಿಂದ 7ನೇ ವೇತನದ ಆಯೋಗವನ್ನ ಕೂಡಲೇ ಇಂಪ್ಲಿಮೆಂಟ್ ಮಾಡ್ತೇವೆ ಅಂತ, ಬೇರೆದಕ್ಕೆ ದುಡ್ಡಿಲ್ಲ ಅಂತ ಹೇಳುವಂತದನ್ನ ಹೇಳಿದ್ದಾರೆ. ಆದ್ರೆ 7ನೇ ವೇತನದ ಆಯೋಗವನ್ನ ಮಾಡಬೇಕಾದ್ದು ಅದು ನ್ಯಾಯಸಮ್ಮತ, ಅದು ಸರಿ. ಇವತ್ತು ಈ ರಿಸರ್ವೇಶನ್ಸ್ ಗಳನ್ನ ಮತ್ತೊಂದನ್ನು ಕೂಡ ಮಾಡುವುದರ ಮೊದಲು ಒಮ್ಮೆ ಎಲ್ಲರನ್ನ ಕರೆದು ಚರ್ಚೆ ಮಾಡಿ ವಿಚಾರಗಳನ್ನ ತಿಳ್ಕೊಂಡು ಅದಕ್ಕೆ ಕನ್ನಡಿಗರಿಗೆ ನ್ಯಾಯ ಸಿಗಬೇಕು. ಇದು ನಿಜವಾಗಿ ನಾವು ಯಾರೇ ಸರ್ಕಾರ ಬರಲಿ ನಾವು ಮಾಡಬೇಕಾದ್ದು, ಅದರಲ್ಲಿ 2 ಮಾತಿಲ್ಲ. ಆದ್ರೆ ಯಾಕೆ ಗೊಂದಲ ಹುಟ್ಟಾಕ್ತಾರೆ? 100%, 75%, 50%. ಇವರಿಗೆ ಈ ಕಮಿಷನ್ ಹೊಡೆಯುವ ಗೊಂದಲದಲ್ಲಿ ಎಲ್ಲಾ ಪರ್ಸೆಂಟೇಜ್ಗಳನ್ನ ಮರೆತು ಬಿಡುವಂತ ಸಂಗತಿಗಳಾಗಿದೆ. ಚರ್ಚೆ ಮಾಡಬೇಕಾದ್ದು, ಅದನ್ನು ನಾನು ವಿರೋಧ ಮಾಡ್ತಾ ಇಲ್ಲ. ಖಂಡಿತವಾಗಿಯೂ ಕನ್ನಡಿಗರಿಗೆ ಅನ್ಯಾಯ ಆಗ್ಬಾರ್ದು. ಕನ್ನಡಿಗರಿಗೆ ಅನ್ಯಾಯ ಆಗ್ತಾ ಇತ್ತು. ಹಿಂದೆ ಕೂಡ ನಾವು ನೋಡಿದ್ದೇವೆ, ರೈಲ್ವೇಸ್, ಬ್ಯಾಂಕಿಂಗ್ ಇದರಲ್ಲಿದ್ದಾಗ ನಾವೆಲ್ಲ ಗಲಾಟೆ ಮಾಡಿ ಅದನ್ನ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಎಲ್ಲ ಇವತ್ತು ಉತ್ತರ ಪತ್ರಿಕೆ ಬರೆದ ಎಂಪ್ಲಾಯ್ಮೆಂಟ್ ಸಿಕ್ಕುವಂತ ಕೆಲಸ ಕಾರ್ಯಗಳನ್ನು ಮಾಡಿದೆ. ಕರ್ನಾಟಕದವರಿಗೆ ಸಿಗ್ಬೇಕಾದ ನ್ಯಾಯ ಆದಷ್ಟು ಶೀಘ್ರ ಮಾಡ್ಲಿ. ಆದ್ರೆ ಗೊಂದಲ ಮಾಡಿಕೊಳ್ಬೇಡಿ. ಒಮ್ಮೆ ಕೊಡ್ತೇನೆ ಅಂತ ಹೇಳೋದು ಮತ್ತೆ ತಡೆ ಹಿಡಿಯೋದು, ಇದು ಯಾವ ನೀತಿ?